ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಕೂದಲು ಸಾಕಷ್ಟು ರೀತಿಯಲ್ಲಿ ಉದುರ್ತಾ ಇದೆ, ಕೂದಲು ಬೆಳವಣಿಗೆನೇ ಆಗ್ತಾ ಇಲ್ಲ, ಜೊತೆಗೆ ಕೂದಲು ತುಂಬಾ ಡ್ರೈ ಆಗಿ ಫ್ರೀಸಿ ಆಗಿ ಆಗಿಬಿಟ್ಟಿದೆಯಾ, ಹಾಗೂ ನಿಮಗೂ ಕೂಡ ಈ ಥರ ಸಿಲ್ಕಿಯಾಗಿ ಶೈನಿಯಾಗಿ ಹೊಳಪು ಕೊಡುವಂಥ ಕೂದಲು ಬೇಕಾಗಿದ್ದರೆ ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಯಾಕಂದರೆ ಇವತ್ತಿನ ರೆಮಿಡಿಯಲ್ಲಿ ಅಷ್ಟೊಂದು ಸ್ಟ್ರಾಂಗೆಸ್ಟ್ ರೆಮಿಡಿ ಇದೆ. ಇದು ನಿಮ್ಮ ಕೂದಲು ಬೆಳವಣಿಗೆಗೆ ದುಪ್ಪಟವಾಗಿ ಮಾಡುತ್ತೆ, ಜೊತೆಗೆ ಚೊಕ್ಕ ತಲೆ ಮೇಲೆ ಕೂಡ ಕೂದಲು ಬರುವಂಥ ಒಂದು ಸ್ಟ್ರಾಂಗೆಸ್ಟ್ ರೆಮಿಡಿ ಇವತ್ತಿಂದು. ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ಖಂಡಿತ ಇದನ್ನು ಟ್ರೈ ಮಾಡಿದ ನಂತರ ನಿಮ್ಮ ಕೂದಲು ಬೆಳವಣಿಗೆ ಅಂತೂ ಆಗೋರಿಂದ ಯಾರಿಗೂ ಕೂಡ ತಡೆಯೋಕ್ಕೆ ಆಗೋದಿಲ್ಲ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ತೊಗೊಂಡಿರೋದು ಆ್ಯಲೋವೇರಾ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಫ್ರೆಂಡ್ಸ್. ನಮ್ಮ ಕೂದಲು ಸಲುವಾಗಿ ಕೂಡ ಅಷ್ಟೇ ಒಳ್ಳೆಯದು. ನಮ್ಮ ಕೂದಲು ಬೆಳವಣಿಗೆಗಾಗಿ, ಕೂದಲು ಸಿಲ್ಗಿ ಶೈನಿ ಮಾಡೋದಕ್ಕಾಗಲಿ ಆ್ಯಲೋವೇರಾ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಅದರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ನಾನು ಒಂದು ಆ್ಯಲೋವೇರಾನ ತೊಗೊಂಡಿದ್ದೀನಿ. ಸ್ವಚ್ಛವಾಗಿ ತಳ್ಕೊಂಡು ಸೈಡ್ಗಿರುವಂಥ ಯೆಲ್ಲೋಯಿಶ್ ಭಾಗ ಏನಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ತೆಗೆದಾಗಬೇಕು. ಯಾಕಂದರೆ ಅದು ನಮಗೆ ಏನು ಉಪಯೋಗ ಬರೋ ಅಂಥದ್ದಿಲ್ಲ. ಈ ಥರ ತೆಕ್ಕೊಂಡಿದ ನಂತರ ಮೇಲ್ಗಡೆ ಏನು ಒಂದು ಲೇಯರ್ ಇರುತ್ತಲ್ಲ ಅದನ್ನು ತಕ್ಕೋಬೇಕು. ಯಾಕಂದರೆ ನಮಗೆ ಬೇಕಾಗಿರೋದು ಆ್ಯಲೋವೇರಾ ಜೆಲ್ ಇಷ್ಟು ನಮ್ಮ ಕೂದಲಿಗೆ ಹೆಲ್ಪ್ ಆಗುತ್ತೆ. ಕೂದಲು ಬೆಳವಣಿಗೆಗಂತೂ ಹೇಳೋಕ್ಕೆ ಆಗೋದಿಲ್ಲ. ಜೊತೆಗೆ ಸ್ಕಿನ್ಗೂ ಕೂಡ ಆ್ಯಲೋವೇರಾ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ್. ಮಾತ್ರ ನೀವು ಆ್ಯಲೋವೇರಾನ ಮುಖದ ಮೇಲೆ ಸ್ಕ್ರಬ್ ಮಾಡಿಕೊಂಡ್ರೆ ನಿಮಗಿರುವಂಥ ಪಿಗ್ಮೆಂಟೇಷನ್ ಆಗಲಿ ಏನೇ ಆಗಲಿ ಅದು ಕಡಿಮೆ ಆಗುತ್ತೆ. ಆದರೂ ಅದು ಇರಲಿ, ಇವಾಗ ನಾನು ಹೇರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ನೋಡಿ, ಈ ಥರ ಮ್ಯಾಗಿನ ಲೇಯರ್ ತೆಕ್ಕೊಂಡಾಯಿತು. ಇವಾಗ ಏನಿದೆ ಅಂದರೆ ಆ್ಯಲೋವೇರಾನ ಈ ಥರ ತೆಕ್ಕೊಳ್ಬೇಕು. ಈ ಥರ ನೀವು ತೆಕ್ಕೊಂಡ್ರೆ ಸಾಕಷ್ಟು ಈಸಿ ರೀತಿಯಲ್ಲಿ ಅದು ಬಂದುಬಿಡುತ್ತೆ. ಸೊ ಹಾಗಾಗಿ ಪೂರ್ತಿ ಆ್ಯಲೋವೇರಾ ಜೆಲ್ನ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು, ಆ್ಯಲೋವೇರಾ ಕೂದಲಿಗೆ ಸಾಕಷ್ಟು ಒಳ್ಳೆಯದು ಫ್ರೆಂಡ್ಸ್. ಕೂದಲಲ್ಲಿ ಡ್ರೈನೆಸ್ ಆಗಿದೆ, ಸ್ಪ್ಲಿಟಲ್ಸ್ ಆಗ್ತಾ ಇದೆ, ಕೂದಲಿನಲ್ಲಿ ಅಂದರೆ ಒಂದು ಹೊಳಪೇ ಇಲ್ಲ, ಕೂದಲು ಸಾಕಷ್ಟು ಅಂದರೆ ಒಂದು ರೀತಿ ಡ್ರೈ ಆಗಿಬಿಟ್ಟಿದೆ, ಫ್ರೀಸಿ ಆಗಿಬಿಟ್ಟಿದೆ ಅನ್ನೋರು ಸಹ ಈ ಒಂದು ರೆಮಿಡಿನ ಟ್ರೈ ಮಾಡಿದ್ರೆ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಾಗ ನಾನು ಆ್ಯಲೋವೇರಾನ ಈ ಥರ ತಗೊಂಡಾಯಿತು. ಇಲ್ಲಿ ನೀವು ನೋಡಬಹುದು. ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ನಿಮಗೆ ಎಷ್ಟು ಬೇಕು ಅಂತ ಅಷ್ಟು ಮಾಡ್ಕೋಬಹುದು ಫ್ರೆಂಡ್ಸ್. ಈ ಒಂದು ರೆಮಿಡಿ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ, ಜೊತೆಗೆ ಕೂದಲು ಸಿಲ್ಕಿ ಶೈನಿ ಕೂಡ ಆಗುತ್ತೆ. ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಕೆರಾಟಿನ್ ಟ್ರೀಟ್ಮೆಂಟ್ ತೊಗೋತೀವಲ್ಲ, ಅದನ್ನು ಸಹ ಒಂದು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡುವಂಥ ಶಕ್ತಿ ಇವತ್ತಿನ ಒಂದು ರೆಮಿಡಿಯಲ್ಲಿ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಾಗ ಇದಕ್ಕೆ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ಬರಬೇಕು. ಜೆಲ್ ಪೂರ್ತಿ ಅಂದರೆ ನಮಗೆ ಅದೇ ಥರ ಹಚ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ ಒಳ್ಳೆ ರೀತಿಲಿ. ಸೊ ಹಾಗಾಗಿ ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಜೆಲ್ ರೀತಿಯಾಗಿ ಫೈನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಕೂಡ ನೀವು ಹಚ್ಕೊಂಡ್ರೆ ಸಾಕಷ್ಟು ಒಳ್ಳೆಯದು. ಇನ್ನೂ ನಿಮಗೆ ಶಕ್ತಿ ಬೇಕು ಅಂದರೆ ಇನ್ನೂ ಇದರಲ್ಲಿ ಒಂದೆರಡು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ, ಅದೇನಂತ ನೋಡೋಣ. ಅಲ್ಲಿವರೆಗೂ ಇದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ನಾನು ತೊಗೊಂಡಿರೋದು ಹಸಿ ಶುಂಠಿ ಫ್ರೆಂಡ್ಸ್. ಹಸಿ ಶುಂಠಿ ಅಂತೂ ನಮ್ಮ ಮನೇಲಿ ಈಸಿಯಾಗಿ ಇರುತ್ತೆ, ನಾವು ದಿನಾಲೂ ಅಡುಗೆಯಲ್ಲಿ ಬಳಸ್ತಾನೆ ಇರ್ತೀವಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಈ ಥರ ಒಂದು ಗ್ರೇಟರ್ ತೊಗೊಂಡು ಗ್ರೇಟ್ ಮಾಡ್ಕೊಳ್ಬೇಕು, ಅಂದರೆ ತುರ್ಕೊಳ್ಬೇಕು ಫ್ರೆಂಡ್ಸ್. ಯಾಕಂದರೆ ಇದ್ರದ್ದು ಸಹ ನಮಗೆ ಜ್ಯೂಸೇ ಬೇಕಾಗಿದೆ. ಸೊ ಹೀಗಾಗಿ ಮಾಡಿಕೊಂಡ್ರೆ ಸಾಕಷ್ಟು ಈಸಿ ರೀತಿಯಲ್ಲಿ ಜ್ಯೂಸನ್ನ ನಾವು ತಗೋಬೋದು. ಸೊ ಹಾಗಾಗಿ ಈ ಥರ ಗ್ರೇಟರ್ನೇ ತೊಗೊಂಡು ಗ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಹಸಿ ಶುಂಠಿಯಲ್ಲಿ ಕೂಡ ಇಷ್ಟೊಂದು ಶಕ್ತಿ ಇರುತ್ತೆ ಅಂದರೆ ಫ್ರೆಂಡ್ಸ್, ನಮ್ಮ ಸ್ಕ್ಯಾಲ್ಪ್ನಲ್ಲಿ ಡ್ಯಾಂಡ್ರಫ್ ಆಗಿದೆ ಅಥವಾ ಇಚ್ನೆಸ್ ಆಗ್ತಾಯಿದೆ, ಇಲ್ಲಾಂದರೆ ಗುಳ್ಳೆಗಳು ಬರ್ತಾ ಇದೆ, ಸಾಕಷ್ಟು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಹೀಟ್ ಜಾಸ್ತಿಯಾಗಿ ಕೂಡ ಆ ಥರ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸಹ ಕಡಿಮೆ ಮಾಡುತ್ತೆ ಈ ಒಂದು ಶುಂಠಿ ರಸ ಫ್ರೆಂಡ್ಸ್, ಜ್ಯೂಸ್. ಸೊ ಹಾಗಾಗಿ ಅದನ್ನು ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ರೆಡಿ ಮಾಡಿಟ್ಕೊಂಡಿರೋಂಥ ಆ್ಯಲೋವೇರಾ ಜೆಲ್ನಲ್ಲಿ ಈ ಶುಂಠಿನ ನಾನು ಜ್ಯೂಸ್ ಏನಿದೆ, ಶುಂಠಿ ಜ್ಯೂಸ್, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವೇ ನೋಡ್ಬೋದು, ಈಸಿಯಾಗಿ ಕೈಯಿಂದನೇ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಾಂದರೆ ನೀವು ಒಂದೇ ಜಾರಿ ತೊಗೊಂಡು ಕೂಡ ಸೋಸ್ಕೊಳ್ಬೋದು. ಇವಾಗ ಇವೆರಡನ್ನ ಸಹ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ಬೋದು, ಶುಂಠಿ ರಸ ಹಾಕಿದ ತಕ್ಷಣ ಕಲರ್ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಂತ. ಇನ್ನೂ ಇದರಲ್ಲಿ ಇನ್ನಷ್ಟು ಪವರ್ಫುಲ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ
ಅದು ಬಂದು ಪ್ಯಾರಾಶೂಟ್ ಕೊಕೊನಟ್ ಆಯಿಲ್. ಇದು ಅಂತೂ ನಮ್ಮ ಮನೆಯಲ್ಲಿ ಇರುತ್ತೆ, ನಾವು ದಿನಾಲೂ ತಲೆಗೆ ಹಚ್ಕೋತೀವಿ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ಬೇಕು. ಈ ಒಂದು ಸೀರಮ್ನ ನೀವು ಕಂಟಿನ್ಯೂಯಸ್ಲಿ ನಿಮ್ಮ ಕೂದಲಿಗೆ ಹಚ್ತಾ ಬಂದರೆ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಜೊತೆಗೆ ಸ್ಟ್ರಾಂಗು ಕೂಡ ಆಗುತ್ತವೆ. ಹೇರ್ ಫಾಲ್ ಪೂರ್ತಿಯಾಗಿ ಕಂಟ್ರೋಲ್ನಲ್ಲಿ ಬರುತ್ತೆ ಫ್ರೆಂಡ್ಸ್. ಆದರೆ ಒಂದೇ ಸಲ ಹಚ್ಕೊಂಡ್ರೆ ಬರೋದಿಲ್ಲ, ಯಾಕಂದರೆ ಯಾವುದೇ ಒಂದು ರೆಮಿಡಿನ ಕಂಟಿನ್ಯೂಯಸ್ಲಿ ಮಾಡಿದ್ರೆ ತಾನೇ ಅದರದ್ದು ರಿಸಲ್ಟ್ ಸಿಗುತ್ತೆ. ಈಸಿಯಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಈ ಥರ ನೀವು ಒಂದು ಸ್ಪ್ರೇ ಬಾಟಲ್ನಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಯಾಕಂದರೆ ನಾವು ಇದಕ್ಕೆ ಕೈ ಹಚ್ಚೋಂಗಿಲ್ಲ, ಟಚ್ ಮಾಡ್ಕೊಳ್ಳೋಂಗಿಲ್ಲ. ಇದು ಆರಾಮ್ ಫ್ರೆಂಡ್ಸ್ 1 ವಾರವರೆಗೂ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಈ ಒಂದು ಸ್ಪ್ರೇನ ವಾರದಲ್ಲಿ 3 ಸರ್ತಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ಮಲಗುವಾಗ ಏನಂದರೆ ಸ್ಕ್ಯಾಲ್ಪ್ನಲ್ಲಿ ಒಳ್ಳೆ ರೀತಿಯಲ್ಲಿ ಹಚ್ಕೊಳ್ಬೇಕು. ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಬೇಕು. ನಿಮಗೆ ಎಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ನೀವೇ ಬಂದು ಮತ್ತೆ ನನಗೆ ಹೇಳ್ತೀರಾ. ಈ ಒಂದು ಸ್ಟ್ರಾಂಗ್ ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ.